ಇನ್ಸ್ಟಾಗ್ರಾಮ್ನಲ್ಲಿ ರೀಪೋಸ್ಟ್ ಅಂತೇಳಿ ಹೊಸ ಫ್ಯೂಚರ್ ಬಂದಿದೆ. ಅದು ಹೇಗೆ ಯೂಸ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಬನ್ನಿ. ರೀಲ್ಸ್ ಮಾಡೋರಿಗೆ ರೀಪೋಸ್ಟ್ನಿಂದ ಒಳ್ಳೆ ಬೆನಿಫಿಟ್ ಇದೆ. ಈ ಆಪ್ಷನ್ಸ್ ಬಂದಿಲ್ಲಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿ ಬರುತ್ತೆ. ರೀಲ್ಸ್ ಶೇರ್ ಆಪ್ಷನ್ಸ್ ಇದೆ ಅಲ್ಲ ಫ್ರೆಂಡ್ಸ್, ಶೇರ್ ಆಪ್ಷನ್ ಮೇಲೆ ಇರೋದೇ ರೀಪೋಸ್ಟ್ ಆಪ್ಷನ್ನು. ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀಲ್ಸ್ ಏನದ ನಿಮ್ಮ ಪ್ರೊಫೈಲ್ದಲ್ಲಿ ಪೋಸ್ಟ್ ಆಗುತ್ತೆ. ನಿಮ್ಮ ಐಡಿಯಲ್ಲಿ ಪೋಸ್ಟ್ ಆಗೋದ್ರಿಂದ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ. ನಿಮ್ಮ ಪ್ರೊಫೈಲ್ದಲ್ಲಿ ಎಲ್ಲಿ ಇರ್ತಂತೆ ಇವಾಗ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗಿಲ್ಲಿ ನಿಮ್ಮ ರೀಲ್ಸ್ ಟ್ಯಾಬ್ ಮುಂದಗಡೆ ಇರೋದೇ ರೀಪೋಸ್ಟ್ ಟ್ಯಾಬು. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ರೀಪೋಸ್ಟ್ ಮಾಡಿದ ಫೋಟೋ ಮತ್ತು ರೀಲ್ಸ್ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ನಿಮ್ಮ ಐಡಿಯಲ್ಲಿ ರೀಪೋಸ್ಟ್ ಆಗೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೆ ಈ ರೀಲ್ಸ್ ಮತ್ತು ಫೋಟೋ ರೆಕಮೆಂಡ್ ಆಗುತ್ತೆ. ಈ ಥರ ರೀಪೋಸ್ಟ್ ಮಾಡೋದರಿಂದ ನಿಮ್ಮ ಫ್ರೆಂಡ್ಸ್ ಯಾರಾದರೂ ರೀಲ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ರೀಲ್ಸ್ ನೀವು ರೀಪೋಸ್ಟ್ ಮಾಡೋದರಿಂದ ಅವ್ರಿಗೆ ನೀವು ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಅವ್ರ ರೀಲ್ಸಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ವಿಡಿಯೋ ಎಂಗೇಜ್ಮೆಂಟನ್ನು ಚೆನ್ನಾಗಾಗುತ್ತೆ. ನೀವು ರೀಲ್ಸ್ನ ರೀಪೋಸ್ಟ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ನಿಮ್ಮ ಪ್ರೊಫೈಲ್ ಐ ಡಿ ಕಾಣುತ್ತಲ್ಲ ಫ್ರೆಂಡ್ಸ್, ಟ್ಯಾಗ್ ಎ ಫ್ರೆಂಡ್ ಅಂತಿದಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಎದ್ರ ಸಲಗ ರೀಪೋಸ್ಟ್ ಮಾಡಿರಿ ಅಂತೇಳಿ ಬರಿಬೋದು. ಇಲ್ಲಪ್ಪ ಅಂತಂದರೆ ಇಮೋಜಿಗಳು ಬರ್ತವೆ ಫ್ರೆಂಡ್ಸ್, ಸೂಪರು, ಹ್ಯಾಪಿ, ಈ ಥರ ಇಮೋಜಿ ಆ್ಯಡ್ ಮಾಡಿ ಸೇವ್ ಮಾಡ್ಬೋದು. ಈ ಥರ ರೀಪೋಸ್ಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ರೀಪೋಸ್ಟ್ನಿಂದ ನಿಮ್ಗೆ ಇಷ್ಟವಾಗಿದ್ದ ರೀಲ್ಸ್ಗಳನ್ನು ನಿಮ್ಮ ಪ್ರೊಫೈಲ್ ಐಡಿಯಲ್ಲಿ ಪೋಸ್ಟ್ ಮಾಡ್ಬೋದು. ಇನ್ನೊಂದು ಆಪ್ಷನ್ಸ್ ಇದೆ. ಮೊದಲ ಫ್ರೆಂಡ್ಸ್ ವಿಡಿಯೋಗಳು ನೋಡಿ ಲೈಕ್ ಮಾಡಿದ್ದಷ್ಟೇ ತೋರಿಸುತ್ತೆ ಫ್ರೆಂಡ್ಸ್. ಇವಾಗ ಚೇಂಜ್ ಮಾಡಿದ್ದಾನೆ, ರೀಲ್ಸ್ ಮತ್ತು ಫ್ರೆಂಡ್ಸ್ ಅಂತೇಳಿ ಎರಡು ಆಪ್ಷನ್ಸ್ ಕೊಟ್ಟಿದ್ದಾನೆ. ಮೇಲ್ಗಡೆ ಇದೆ ನೋಡಿ ಫ್ರೆಂಡ್ಸ್, ರೀಲ್ಸ್ ಇದೆಲ್ಲ ರೀಲ್ಸ್ ಬಾಜ್ ಫ್ರೆಂಡ್ಸ್. ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದಾನಂದರೆ ನಿಮ್ಮ ಫ್ರೆಂಡ್ಸ್ ಯಾವ ವಿಡಿಯೋ ನೋಡ್ಯಾರ ಮತ್ತು ಯಾವ ವಿಡಿಯೋಕ್ಕೆ ಲೈಕ್ ಮಾಡ್ಯಾರ ಅಂತ ಎಲ್ಲ ತೋರಿಸುತ್ತೆ. ನಿಮ್ಮ ಫ್ರೆಂಡ್ಸ್ ನೋಡಿದ ರೀಲ್ಸ್ ಎಲ್ಲ ನೀವು ನೋಡ್ಬೋದು. ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದರೆ ನಿಮ್ಮ ಫ್ರೆಂಡ್ಸ್ ನೋಡಿದ ರೀಲ್ಸ್ ಮಾತ್ರ ತೋರಿಸುತ್ತೆ. ಅದೇ ಬಾಜ್ ರೀಲ್ಸ್ ಅಂತಿದೆಯಲ್ಲ, ರೀಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದರೆ ನೀವು ನೋಡಬೇಕಾದ ರೀಲ್ಸ್ಗಳನ್ನ ತೋರಿಸುತ್ತೆ. ರೀಲ್ಸ್ನಲ್ಲಿ ಕ್ಲಿಕ್ ಮಾಡಿ ನೋಡಿದಂದರೆ ನೀವು ನೋಡೋ ರೀಲ್ಸ್ ತೋರಿಸುತ್ತೆ. ಅದೇ ಫ್ರೆಂಡ್ಸ್ ಅಂತೇಳಿ ಕ್ಲಿಕ್ ಮಾಡಿ ನೋಡಿದ್ರಂದರೆ ನಿಮ್ಮ ಫ್ರೆಂಡ್ಸ್ ನೋಡಿದ ರೀಲ್ಸ್ ಮಾತ್ರ ತೋರಿಸುತ್ತೆ. ಈ ಥರ ಎರಡು ಆಪ್ಷನ್ಸ್ ಬಂದಿದೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿ ಈ ಥರ ಆಪ್ಷನ್ಸ್ ಬರುತ್ತೆ ಬರ್ಲಿಕ್ಕಂದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ.